ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮ್ಯಾಗ್ಝಿನ್ನ ಕವರ್ ಪೇಜನ್ನು ಹೇಗೆ ಡಿಸೈನ್ ಮಾಡಬೇಕು ಫೋಟೋಶಾಪಲ್ಲಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಮೊದಲು ನಾನೊಂದು ಪೇಜನ್ನು ತೊಗೊಂಡಿದ್ದೀನಿ, A4 ಶೀಟನ್ನು ತೊಗೊಂಡಿದ್ದೀನಿ. ಇಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ರೆಕ್ಟ್ಯಾಂಗಲ್ ಮರ್ಕ್ಯೂ ಟೂಲನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಟೂಲ್ ಪ್ಯಾಲೆಟಲ್ಲಿ. ಸೊ ರೆಕ್ಟ್ಯಾಂಗಲ್ ಮರ್ಕ್ಯೂ ಟೂಲನ್ನು ತೊಗೊಂಡು ಡ್ರ್ಯಾಗ್ ಮಾಡ್ಕೊತಾ ಇದ್ದೀನಿ ಸ್ಕ್ರೀನಲ್ಲಿ. ಡ್ರ್ಯಾಗ್ ಮಾಡಿದ ತಕ್ಷಣ ಡ್ರ್ಯಾಗ್ ಮಾಡಿದ ತಕ್ಷಣ ಈ ಲೇಯರ್ ಪ್ಯಾಲೆಟ್ಗೆ ಬರಬೇಕಾಗುತ್ತೆ. ಲೇಯರ್ ಪ್ಯಾಲೆಟಲ್ಲಿ ಇಲ್ಲಿ ಕ್ರಿಯೇಟ್ ಎ ನ್ಯೂ ಲೇಯರ್ ಅಂತ ಇದೆ, ಇದನ್ನ ನೀವು ತೊಗೋಬೇಕು. ನ್ಯೂ ಲೇಯರನ್ನು ತೊಗೊಂಡು ಪೇಂಟ್ ಬಕೆಟಲ್ಲಿ ಟೂಲ್ ಕಿಟ್ನಲ್ಲಿರುವಂಥ ಪೇಂಟ್ ಬಕೆಟ್ನಲ್ಲಿ ನಿಮ್ಗೆ ಬೇಕಾದಂಥ ಕಲರನ್ನು ಚೂಸ್ ಮಾಡಿ. ಇಲ್ಲೊಂದು ಕಲರನ್ನು ಚೂಸ್ ಮಾಡ್ತಾ ಇದ್ದೀನಿ ನಾನು. ಈ ರೀತಿ ಒಂದು ಕಲರನ್ನು ಚೂಸ್ ಮಾಡಿ. ಈಗ ನಾವು ಮೂವ್ ಟೂಲನ್ನು ಕ್ಲಿಕ್ ಮಾಡು, ಕಂಟ್ರೋಲ್ ಟಿ ಅಂದರೆ ಟ್ರಾನ್ಸ್ಫಾರ್ಮೇಷನ್ ಅಂತ ಹೇಳ್ತೀವಿ. ಇದನ್ನು ನೀವು ತೊಗೋಬೇಕಾಗತ್ತೆ. ನೋಡಿ ಈ ರೀತಿಯಾಗಿ ಆ್ಯಂಗಲನ್ನು ಸೆಟ್ ಮಾಡ್ಕೊ. ಸೊ ಈಗ ಕಂಟ್ರೋಲ್ ಡಿ ನೋಡಿ, ಯಾಕಂದರೆ ಡಿ ಸೆಲೆಕ್ಟ್ ಆಗಬೇಕು ಅದು. ಸೊ ಈಗ ನೆಕ್ಸ್ಟ್ ಪುನಃ ಅದೇ ರೀತಿಯಾಗಿ ಒಂದು ರೆಕ್ಟ್ಯಾಂಗಲ್ ಮರ್ಕ್ಯೂ ಟೂಲ್ ಮೂಲಕ ಇನ್ನೊಂದು ಶೇಪನ್ನು ತಗೊಳ್ಳಿ. ಸೊ ಈಗ ಇನ್ನೊಂದು ಶೇಪ್ ತೊಗೊಂಡಿದ್ದೀನಿ. ಇಲ್ಲಿ ಕ್ರಿಯೇಟ್ ಎ ನ್ಯೂ ಲೇಯರನ್ನು ತೊಗೊಂಡು ಪೇಂಟ್ ಬಕೆಟ್ ಮೂಲಕ ಸೇಮ್ ಕಲರನ್ನು ಅಪ್ಲೈ ಮಾಡಿ. ಈಗ ಕಂಟ್ರೋಲ್ ಟಿ ಟ್ರಾನ್ಸ್ಫಾರ್ಮೇಷನನ್ನು ಯೂಸ್ ಮಾಡಿ. ಸೊ ಅದೇ ರೀತಿ ಶೇಪನ್ನು ತಂದು ಈ ಕೆಳಗೆ ಜಾಗದಲ್ಲಿ ನಾವು ಕೂರಿಸ್ಬೇಕಾಗುತ್ತೆ. ಇದ್ರ ಶೇಪ್ ಸ್ವಲ್ಪ ಚಿಕ್ಕದು ಮಾಡ್ಕೊಳ್ಳಿ. ಈ ರೀತಿಯಾಗಿ ಶೇಪನ್ನು ಕೂರಿಸ್ಕೊಳ್ಳಿ. ಈಗ ಈ ರೀತಿಯಾಗಿ ಶೇಪನ್ನು ಮಾಡಿದ್ದೀವಿ. ಶೇಪ್ ಇದಾದ್ಮೇಲೆ ನೆಕ್ಸ್ಟ್ ನೀವು ಇಲ್ಲಿ ಪೆನ್ ಟೂಲನ್ನು ತಗೊಂಡು ಇಲ್ಲಿ ಒಂದು ಕಲರನ್ನು ಅಪ್ಲೈ ಮಾಡಬೇಕಾಗುತ್ತೆ. ಈ ಒಂದು ಶೇಪ್ಗೆ ಕಲರನ್ನು ಅಪ್ಲೈ ಮಾಡಬೇಕಾಗುತ್ತೆ. ಅದಕ್ಕೆ ಇಲ್ಲಿ ಪೆನ್ ಟೂಲನ್ನು ತೊಗೊಂಡಿದ್ದೀನಿ. ಪೆನ್ ಟೂಲನ್ನು ತೊಗೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ. ರೈಟ್ ಕ್ಲಿಕ್ ಮಾಡಿ ಮೇಕ್ ಸೆಲೆಕ್ಷನ್ ಅನ್ನು ತಗೊಳ್ಳಿ. ಫೆದರ್ ಡಿಸ್ 2 ಕೊಡಿ. ಸೊ ಇಲ್ಲಿ ನ್ಯೂ ಲೇಯರ್ ಅನ್ನು ತಗೊಂಡು ಈಗ ನೀವು ಕಲರ್ಸ್ ಅನ್ನು ಅಪ್ಲೈ ಮಾಡಬೇಕಾಗುತ್ತೆ. ಇಲ್ಲಿ ಸ್ವಲ್ಪ ನೀವು ಇದರಲ್ಲಿ ಸ್ವಲ್ಪ ಡಾರ್ಕ್ ಕಲರ್ಸ್ ಅನ್ನು ತಗೊಳ್ಳಿ. ಆಗ ಲೈಟ್ ಕಲರ್ಸ್ ಅನ್ನು ಅಪ್ಲೈ ಮಾಡಿದ್ದೀರಿ. ಈಗ ಸ್ವಲ್ಪ ಡಾರ್ಕ್ ತಗೊಂಡು ಅಪ್ಲೈ ಮಾಡಿ. ಸೊ ಈ ರೀತಿಯಾಗಿ ನೆಕ್ಸ್ಟ್ ಶೇಪನ್ನು ಸೆಟ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಇಲ್ಲಿ ಒಂದು ತ್ರಿಭುಜಾಕಾರದಲ್ಲಿ ಬೇಕಿರುತ್ತೆ ನನಗೆ. ಅದಕ್ಕೆ ಮತ್ತೆ ಪುನಃ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಪೆನ್ ಟೂಲನ್ನು ತಗೊಂಡು ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ಈ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೊಂಡು ಕಟ್ ಮಾಡಿದರೆ ಆಯಿತು. ಪ್ಲೇಸಿಗೆ ನೀವು ಬೇರೆ ಒಂದು ಕಲರ್ಸನ್ನು ಅಪ್ಲೈ ಮಾಡ್ಬೋದು. ಈಗ ಮೇಕ್ ಸೆಲೆಕ್ಷನ್ ಫೆದರ್ ಡಿಸ್ಸಲ್ಲಿ 0 ಅನ್ನು ತೊಗೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ನ್ಯೂ ಲೇಯರನ್ನು ತಗೊಂಡು ನಾನು ಇಲ್ಲಿ ಡಾರ್ಕ್ ಕಲರ್ ಬ್ಲ್ಯಾಕನ್ನು ಹಾಕ್ತಾ ಇದ್ದೀನಿ. ಫುಲ್ ಬ್ಲ್ಯಾಕ್ ಅಂತ ತೊಗೊಳ್ತಾ ಇದ್ದೀನಿ. ಈ ರೀತಿ ಈಗ ನೆಕ್ಸ್ಟ್ ಅದೇ ರೀತಿಯಾಗಿ ಸೇಮ್ ಪ್ರೊಸೆಸ್ ಇಲ್ಲಿ ಕೂಡ ಮಾಡಬೇಕು. ಸೊ ಪೆನ್ ಟೂಲನ್ನು ತಗೊಳ್ಳಿ, ಇಲ್ಲಿ ಕಟ್ಟಿಂಗ್ ಹಾಕಿ ಒಂದು ಶೇಪ್, ಇಲ್ಲೊಂದು ತ್ರಿಭುಜಾಕಾರ ಶೇಪಲ್ಲಿ ಕಟ್ ಮಾಡಿ ಮೇಕ್ ಸೆಲೆಕ್ಷನ್ ಓಕೆ ಕೊಟ್ಟು ಲೇಯರ್ ಪ್ಯಾಲೆಟಲ್ಲಿ ನ್ಯೂ ಲೇಯರನ್ನು ತಗೊಂಡು
ಇಲ್ಲಿ ನೀವು ಕಲರ್ ಇದಕ್ಕೆ ಅಪೋಸಿಟ್ ಕಲರ್, ಯಾಕಂದ್ರೆ ಒಳ್ಳೆ ಯೆಲ್ಲೋ ಕಲರ್ ಹಾಕಿದ್ರೆ ನೀಟಾಗಿ ಕಾಣಿಸುತ್ತೆ. ಸೊ ಅದರಿಂದ ಇಲ್ಲಿ ಯೆಲ್ಲೋ ಕಲರ್ ಅನ್ನು ತಗೊಳ್ತಾ ಇದ್ದೀವಿ. ನೆಕ್ಸ್ಟ್ ಇಲ್ಲಿ ಇನ್ನೊಂದು ತ್ರಿಭುಜಾಕಾರ ಪೆನ್ ಟೂಲ್ ಅನ್ನು ತಗೊಂಡು ಮೇಕ್ ಸೆಲೆಕ್ಷನ್, ಇಲ್ಲಿ ಲೇಯರ್ ಪ್ಯಾಲೆಟ್ ಅಲ್ಲಿ ನ್ಯೂ ಲೇಯರ್ ಪ್ಯಾಲೆಟ್, ನೆಕ್ಸ್ಟ್ ಇಲ್ಲಿ ಬಂದು ಪೇಂಟ್ ಬಕೆಟ್ ಅನ್ನು ತಗೊಂಡು ಈ ಸ್ವಲ್ಪ ಲೈಟ್ ಕಲರ್ಸ್ ಅನ್ನ ತಗೊಂಡಿರೋದ್ರಿಂದ ಸ್ವಲ್ಪ ಡಾರ್ಕ್ ಕಲರ್ಸ್ ಅನ್ನು ನೀವು ಅಪ್ಲೈ ಮಾಡ್ಕೊಳ್ಳಿ. ಈ ರೀತಿಯಾಗಿ ಕಲರ್ ಅನ್ನು ತಗೊಂಡಿದ್ದೀನಿ. ಸೊ ನಂಗೆ ಈಗ ನೆಕ್ಸ್ಟ್ ಇಲ್ಲಿ ಒಂದು ರೆಕ್ಟ್ಯಾಂಗಲ್ ಟೂಲ್ ಅನ್ನು ನಾನು ತಗೋತಾ ಇದ್ದೀನಿ. ರೆಕ್ಟ್ಯಾಂಗಲ್ ಟೂಲ್, ರೆಕ್ಟ್ಯಾಂಗಲ್ ಟೂಲ್ ಅನ್ನು ತಗೊಂಡು ಇಲ್ಲಿ ಪೆನ್ ಟೂಲ್ ಅಲ್ಲಿ ಬಂದು ಆಂಕರ್ ಪಾಯಿಂಟ್ ಟೂಲ್ ಅಂತ ಇದೆ. ಇಲ್ಲಿ ಆಂಕರ್ ಪಾಯಿಂಟ್ ಟೂಲ್ ಅಂತ ಇದೆ. ಈ ಆಂಕರ್ ಪಾಯಿಂಟ್ ಟೂಲ್ ಅನ್ನು ನಾನು ಆಡ್ ಮಾಡ್ತಾ ಇದ್ದೀನಿ. ಮೇಕ್ ಸೆಲೆಕ್ಷನ್ ಮಾಡಿದ್ದೀನಿ. ಸೊ ಇದಿಷ್ಟು ಭಾಗ ಅನ್ನೋದು ಸೆಲೆಕ್ಟ್ ಆಗಿದೆ. ಈಗ ನ್ಯೂ ಲೇಯರ್ ಪ್ಯಾಲೆಟ್, ನ್ಯೂ ಲೇಯರ್ ಅನ್ನು ತಗೊಂಡು ನೆಕ್ಸ್ಟ್ ಪುನಃ ಕಲರ್ ಪೇಂಟ್ ಬಕೆಟ್ ಅನ್ನು ತಗೊತಾ ಇದ್ದೀನಿ. ಬಕೆಟ್ ಅನ್ನು ತಗೊಂಡು ಯೆಲ್ಲೋ ಕಲರ್ ಅನ್ನು ಫಿಲ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ನಾನು ಕಲರ್ ಅನ್ನ ಫಿಲ್ ಮಾಡಿದ್ದೀನಿ. ಈಗ ನಾನಿಲ್ಲಿ ಟೆಸ್ಟ್ ಅನ್ನ ಬರಿಬೇಕು. ಆಗ ಟೆಸ್ಟ್ ಟೂಲ್ ಅನ್ನು ನಾನು ತಗೊತಾ ಇದ್ದೀನಿ. ಟೆಸ್ಟ್ ಟೂಲ್ ಅನ್ನು ತಗೊಂಡು ಕವರ್ ಡಿಸೈನ್ ಅಂತ ಬರಿತಾ ಇದ್ದೀನಿ. ಸ್ವಲ್ಪ ಸೈಜಸ್ ಅನ್ನ ದೊಡ್ಡ ಮಾಡ್ಕೊಳ್ಳಿ. ಸೈಜಸ್ ಒಂದು ಸ್ವಲ್ಪ ಚಿಕ್ಕದು ಮಾಡು. ಇದಕ್ಕೆ ಬೇಕಾದ್ರೆ ನೀವು ಕಲರ್ ಅನ್ನ ಫಿಲ್ ಮಾಡಬಹುದು. ನೆಕ್ಸ್ಟ್ ಬ್ರೈಟ್ನೆಸ್ ಗಳನ್ನು ಬೇಕಿದ್ರೆ ಕೊಟ್ಕೋಬಹುದು. ನೀವು ಕಲರ್ ಅನ್ನ ಫಿಲ್ ಮಾಡೋದಿದ್ರೆ ಕಲರ್ ಅನ್ನ ಫಿಲ್ ಮಾಡಿ. ಟೆಸ್ಟ್ ಅನ್ನು ತಗೊಳ್ಳಿ, ಸೆಲೆಕ್ಟ್ ಮಾಡ್ಕೊಳ್ಳಿ. ಇದಕ್ಕೆ ಸ್ಟ್ರೋಕ್ ಅನ್ನ ಕೊಡ್ತಾ ಇದ್ದೀನಿ. ಟೆಸ್ಟಿಗೆ ಸ್ಟ್ರೋಕ್ ಅನ್ನು ಹಾಕ್ತಾ ಇದ್ದೀನಿ, ನೋಡ್ಕೊಳ್ಳಿ. ನಿಮ್ಗೆ ಯಾವ ರೀತಿ ಬೇಕಾ ಆ ರೀತಿ ಸ್ಟ್ರೋಕ್ ಕೊಟ್ಕೊಳ್ಳಿ. ನೆಕ್ಸ್ಟ್ ಬಂದು ಇದಕ್ಕೆ ಇಲ್ಲಿ ಏನಾದರೂ ಟೆಸ್ಟ್ ಅನ್ನು ಅಪ್ಲೈ ಮಾಡಬೇಕಿದ್ರೆ ನೀವು ಇಲ್ಲಿ ಟೆಸ್ಟ್ ಅನ್ನು ಅಪ್ಲೈ ಮಾಡಬಹುದು. ಏನಾದರೂ ಒಂದು ನಾನಿಲ್ಲಿ
ನನ್ನ ಒಂದು ಚಾನಲ್ ಹೆಸರನ್ನ ನಾನಿಲ್ಲಿ ಟೆಸ್ಟ್ ಅನ್ನ ತಗೊಳ್ತೀನಿ. ಡಾರ್ಕ್ ಕಲರ್ ತಗೊಳ್ಳಿ. ಸ್ಮಾರ್ಟ್ ಕಂಪ್ಯೂಟರ್ ಎಜುಕೇಶನ್. ವೀಣಾ ಒಂದು ಹಾಕ್ತೀನಿ. ನೆಕ್ಸ್ಟ್ ಡೀಟೇಲ್ಸ್ ಏನಾದ್ರು ಇದ್ದರೆ ಹಾಕ್ಬೋದು. ಇಲ್ಲಿ ಒಂದು ಚಿಕ್ಕ ಲೋಗೋ ಏನಾದರೂ ಹಾಕಬೇಕು, ಫೋಟೋ ಏನಾದರೂ ಹಾಕಬೇಕು ಅಂದರೆ ಇಲ್ಲಿ ಒಂದು ಫೈಲ್ ಮೆನುಗೆ ಹೋಗಿ ಇಲ್ಲಿ ಓಪನ್ ಅನ್ನು ತಗೊಳ್ಳಿ. ಇಲ್ಲಿ ಫೋಟೋಸ್ ಇಲ್ಲ, ಸೊ ಆ ಕಾರಣದಿಂದ ಫೋಟೋಸ್ ಹಾಕಕ್ಕಾಗ್ತಾ ಇಲ್ಲ ಅಂದರೆ ಮುಂದಿನ ವಿಡಿಯೋದಲ್ಲಿ ನಾನು ಫೋಟೋಸನ್ನು ಹೇಗೆ ಹಾಕಬೇಕು ಅಂತ ತೋರಿಸ್ತೀನಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೀವು ಕವರ್ ಪೇಜನ್ನು ಹೇಗೆ ಮಾಡಬೇಕು ಅಂತ ತೋರಿಸಿದ್ದೀನಿ. ಸೊ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡೋದನ್ನ ಮರಿಬೇಡಿ. ಟೇಕ್ ಕೇರ್, ಬಾಯ್.